ಸಿಂಹರಾಶಿಯವರಿಗೆ ಈ ವರ್ಷ ಹೇಗಿದೆ ಗುರುಗಳೇ? ಪಾಪ ಸಿಂಹರಾಶಿಯವ್ರಿಗೆ ಒಂಥರ ಅಡ್ಡಕತ್ರಿ ಅಂತಲೇ ಹೇಳಬೇಕಾಗುತ್ತೆ. ಈಗ ಸದ್ಯಕ್ಕೇನೋ ಗುರುಬಲ ಇದೆ, 2 ತಿಂಗಳಷ್ಟೇ. ವ್ಯಯಕ್ಕೆ ಗುರು ಬರ್ತಾನೆ. ಅದೇ ರೀತಿಯಾಗಿ ಅಷ್ಟಮ ಶನಿಯ ಪೀಡೆ. ಈ ಅಷ್ಟಮ ಶನಿ ಪೀಡೆನಲ್ಲಂತೂ ಸಿಂಹರಾಶಿಯವರು ಎಂತಹ ಪರಿಪಾಟಲ್ಲಿ ಪಡ್ತಾ ಇರ್ತೀರಿ ಅಂದರೆ, ಸುಮ್ಮನೆ ಉಸಿರಾಡುವಂತಹ ಬೊಂಬೆಗಳಿದ್ದ ಹಾಗಾಗ್ಬಿಡುತ್ತೆ ಜೀವನ. ಉಸಿರಾಡ್ತಾ ಇರ್ತಾರೆ, ಆದರೆ ಬೊಂಬೆಗಳು. ಅಷ್ಟು ಅವಮಾನ, ಅಷ್ಟು ನೋವು, ಅಷ್ಟು ಚಿಂತೆ, ಅಷ್ಟು ವ್ಯಾಕುಲತೆ, ಏನು ಚಿನ್ನ ಹಿಡ್ಕೊಂಡ್ರೂ ಮಣ್ಣಾಗ್ತಕ್ಕಂತಹ ವಿಚಾರಗಳನ್ನು ಈ ಅಷ್ಟಮ ಶನಿಯ ಪೀಡೆಯಲ್ಲಿ ಒಂದು ಸಿಂಹರಾಶಿಯವರು ಈಗಾಗಲೇ ಗಮನಿಸ್ತಾ ಇರ್ತಾರೆ. ಎಷ್ಟೋ ಜನ ಕೆಲಸಗಳನ್ನು ಕಳೆದುಕೊಳ್ತಾ ಇದ್ದಾರೆ, ಮುಂದಕ್ಕೆ ಕಳ್ಕೊಳ್ತಾರೆ. ಇದು ನಿಮಗೆ ಹೆದರಿಸೋದಕ್ಕೆ ಹೇಳ್ತಾ ಇರುತ್ತಲ್ಲ, ಯಾರು ಹೆದರ್ಕೋಬಾರ್ದು. ನೋಡಿ, ಈ ಕೆಲಸ ಇಲ್ವಾ, ಇನ್ನೊಂದೇನೋ ಒಂದು ಕೆಲಸವಾಗುತ್ತೆ. ನೋಡಿ, ರಸ್ತೆನಲ್ಲಿ ಒಂದು ಲೋಟ ಟೀ ಮಾರಿ ಆದರೂ ನಾವು ಜೀವನ ಮಾಡ್ಬೋದು. ಈಗಿನ ಕಾಲಕ್ಕೆ ಪ್ರಾಬ್ಲಮ್ ಏನಾಗ್ತಿದೆ ಅಂತ ಹೇಳಿದ್ರೆ, ಜನಕ್ಕೆ ನಾನು ಡಿಗ್ರಿ ಹೋಲ್ಡರ್, ನಾನು ಅದೇ ಕೆಲಸನೇ ಮಾಡಬೇಕು ಅಲ್ವಾ? ಆ ಮನಸ್ಥಿತಿ ಇರಬಾರ್ದು. ಇವಾಗ ಹೇಗೆ ನಿಮ್ಮ ಮುಂದೆ ಕೂತ್ಕೊಂಡು ನಾನು ಫಲಜ್ಯೋತಿಷ್ಯವನ್ನು ನುಡಿತಾ ಇದ್ದೀನೋ, ನಾಳೆ ನನಗೆ ಮಳೆ ಶುರುವಾಯಿತು ಅಂದರೆ ನಾನು ಹೋಗಿ ನನ್ನ ಹೊಲದಲ್ಲಿ ನಾನು ನಾಟಿ ಮಾಡೇ ಮಾಡ್ತೀನಿ, ನಾನು ಭತ್ತ ಬೆಳೆದೇ ಬೆಳಿತೀನಿ. ನಾನು ಜ್ಯೋತಿಷಿ ಟಿ ವಿನಲ್ಲಿ ಕೂತ್ಕೊಂಡು ಜ್ಯೋತಿಷ್ಯ ಹೇಳಿದ ಮಾತ್ರಕ್ಕೆ ನನ್ನ ಕಾಲನ್ನು ಕೆಸರಿಗೆ ಹಾಕಬಾರ್ದು ಅಂತಿಲ್ಲ, ಇವತ್ತಿಗೂ ನಾನು ಮಾಡ್ತೀನಿ. ಅಂದರೆ ನಿಮ್ಮ ಲೆವೆಲ್ಗಳಿಗೆ ಅದೇ ಬೇಕು ಅಂತ ಚಿಂತೆ ಮಾಡಬಾರ್ದು. ಏನೋ ಒಂದು ಸಣ್ಣ ಕೆಲಸ ನೋಡಿ, ಎಷ್ಟೊಂದು ಜನ ಪಾಪ ವಯಸ್ಸಾದವರು ಇವಾಗ ಒಂದು ಸಣ್ಣ ATM ಹತ್ರ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಿರ್ತಾರೆ. ವಯಸ್ಸು 60 ದಾಟಿರುತ್ತೆ ಪಾಪ. ಜೀವನಕ್ಕೋಸ್ಕರ, ಹೊಟ್ಟೆ ಹಸಿವಿಗೋಸ್ಕರ ಮಾತ್ರ ಅಲ್ಲ, ತನ್ನ ಜವಾಬ್ದಾರಿಗೋಸ್ಕರ ಕೆಲಸ ಮಾಡ್ತಿರ್ತಾರೆ. ಆ ಒಂದು ಮೆಂಟಾಲಿಟಿ ನಮ್ಮ ಈಗಿನ ಯುವ ಪೀಳಿಗೆಗಿಲ್ಲ. ಅದು ಈಗಿನ ಯುವ ಪೀಳಿಗೆಗೆ ಬೇಕಾಗಿರೋದು. ಆ 60 ವರ್ಷದ ಮುದುಕ ರಾತ್ರಿ ಆದರೆ ಪಾಪ ಜರ್ಕಿನೆಲ್ಲ ಹಾಕ್ಕೊಂಡು ATM ಮುಂದೆ ಕೂತ್ಕೊಂಡಿರ್ತಾನೆ, ನಿದ್ದೆ ಮಾಡಿದೆ. ನಾನು ಡಬಲ್ ಡಿಗ್ರಿ ಓದಿದ್ದೀನಿ, ನಾನು ಸೆಕ್ಯೂರಿಟಿ ಕೆಲಸ ಮಾಡಬೇಕಾ? ಇದೆಲ್ಲ ಈಗೋ ಪ್ರಾಬ್ಲಮ್ಗಳು ಬಿಟ್ಟರೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ. ಅದು ಇಟ್ಕೊಳಕ್ಕೆ ಹೋಗಲೇಬಾರ್ದು. ಸ್ವಲ್ಪ ಈ ವರ್ಷ ಕಷ್ಟಗಳು ಸಿಂಹ ರಾಶಿಯವರಿಗೆ ಹೆಚ್ಚಿಗೆ ಇದೆ. ಹಾಗಾಗಿ ಗುರುಬಲ ಇಲ್ಲ, ಶನಿಬಲ ಇಲ್ಲ. ಗುರುಶಾಂತಿಗಳನ್ನು ಮಾಡ್ಕೊಳ್ಳಿ, ಶನಿ ಶಾಂತಿಗಳನ್ನು ಮಾಡ್ಕೊಳ್ಳೋದು ತುಂಬಾ ಉತ್ತಮವಾದಂಥ ವಿಚಾರ. ಹೊಸ ಕೆಲಸಗಳಿಗೆ ಕೈ ಹಾಕಕ್ಕೆ ಹೋಗೋದು ಬೇಡ. ಮಾಡ್ತಾ ಇರುವಂಥ ಕೆಲಸ ಅದು ಎಷ್ಟೇ ಕಷ್ಟವಾಗಲಿ ಸುಮ್ಮನೆ ಮಾಡ್ತಾ ಹೋಗಿ, ಹಲ್ಲು ಬಾಯಿ ಕಚ್ಕೊಂಡಿರಬೇಕು ಅಷ್ಟೇ. ನಾವು ವಿಶ್ವದ ರಂಗದಲ್ಲಿ ಇದ್ದಾಗ ನಗನಗ್ತಾನೇ ಬಳ್ಬಿಡ್ಬೇಕು. ನಮ್ಮ ಆ ಕಷ್ಟ ಬಂದಾಗ ಬಿಗಿ ದುಡಿಯ ದುಡಿ ಒಂದು ನೋವ ಪಡುವೊಂದು. ನೋವು ಪಡ್ತಾ ಇರಬೇಕಾದ್ರೆ ದುಡಿತಾ ಇರಬೇಕು. ಆ ರೀತಿಯಾಗಿ ನೀವು ಬದುಕಿ. ಸಿಂಹರಾಶಿಯವರಿಗೆ ಅಂತಹ ಶುಭ ಫಲಗಳಿಲ್ಲ. ಆದರೆ ನಿಮ್ಮ ಜನ್ಮ ಜಾತಕದಲ್ಲಿ ಶುಭ ರೀತಿಯಾದಂತಹ ದಶಾಭುಕ್ತಿಗಳಿದ್ದರೆ ಒಳ್ಳೇದು ನಡೆದೇ ನಡೆಯುತ್ತೆ. ಪರಿಹಾರಗಳನ್ನು ಮಾಡ್ಕೊಳ್ಳಿ. ಪರಿಹಾರಗಳನ್ನು ಮಾಡಿಕೊಂಡಾಗ ನಿಮಗೆ ಶುಭ ಆಗಲೇಬೇಕು, ಆಗತ್ತೆ ಅನ್ನೋ ಭರವಸೆನಲ್ಲಿ ಜೀವನ ಮಾಡಿ. ಕತ್ಲಾಗಿದೆ ಸರಿ, ಕತ್ಲಾಗಿದೆ ಅಂತ ಹೆದರ್ಕೊಂಡ್ಬಿಟ್ಟು ಮನೆ ಒಳಗಡೆನೆ ಕೂತಿದ್ರೆ ಆಗಲ್ಲ. ಕತ್ಲಾದಾಗ ಏನು ಮಾಡಬೇಕು, ಒಂದು ಬಟ್ಟೆನೋ ಚಾಪೇನೋ ತೊಗೊಂಡು ಬರಬೇಕು, ಮನೆ ಹೊರಗಡೆ ಹಿಂಗೆ ಹಾಸಬೇಕು. ಒಂದು ದಿಂಬು ಹಾಕ್ಕೊಂಡು ಹಿಂಗೆ ಮೇಲೆ ನೋಡ್ತಾ ಇರಿ, ತುಂಬಿ ಚಂದ್ರ ಕಾಣಿಸ್ತಾನೆ. ಆ ಚಂದ್ರನ ಸುತ್ತ ಮಿಣಕಾ ಮಿಣಕಾ ಅಂತ ಇರುವಂತಹ ನಕ್ಷತ್ರಗಳು ಕಾಣಿಸುತ್ತವೆ. ಅದನ್ನು ನೋಡೋ ಅವಕಾಶ ಕಳ್ಕೊಂಡ್ಬಿಟ್ಟಿರ್ತೀವಿ. ಅದನ್ನೆಲ್ಲ ಅನುಭವಿಸ್ಬೇಕು ಅಂದರೆ ಕತ್ತಲೆ ಹಿಂದೆ ಬೆಳಕು, ಬೆಳಕಿನ ಹಿಂದೆ ಕತ್ಲೆ ಎಲ್ಲವೂ ಇದ್ದದ್ದೇ. ಈ ವರ್ಷ ಏನೋ ಕತ್ಲೆ ಇರಬಹುದು, ಕತ್ಲೆನಲ್ಲಿರುವಂತಹ ಚಂದ್ರನ ಬೆಳಕನ್ನು ಸವಿಯೋದಕ್ಕೆ ಸಿಂಹರಾಶಿಯವರು ಸಿದ್ಧವಾಗಿರಿ. ಅದೇ ರೀತಿಯಾಗಿ ರವಿಯ ಬೀಜಾಕ್ಷರಿಯಾಗಿರ್ತಕ್ಕಂತಹ ಓಂ ರಾಂ ರೀಂ ರೌಂ ಸಹ ರವಯೇ ನಮಃ ಅನ್ನುವಂಥ ಬೀಜಾಕ್ಷರಿಯನ್ನು ಪಠಣ ಮಾಡಿ ಮತ್ತು ಪ್ರತಿನಿತ್ಯ ಬೆಳಗ್ಗೆ ಸೂರ್ಯೋದಯದ ಹೊತ್ತಿಗೆ ಮನೆ ಮುಂದೆ ಕೂತ್ಕೊಂಡು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡ್ತಾ ಬನ್ನಿ. ಶುಭವಾಗಿರಿ.